ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೇನೆ ಬೆಟಾಟೋ ಟ್ರಯಾಂಗಲ್, ಕ್ರಿಸ್ಪಿ ಬೆಟಾಟೋ ಟ್ರಯಾಂಗಲ್ ಅಂತಾರೆ. ಇದಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ. ನಾನು 4-5 ಬ್ರೆಡ್ ತಗೊಂಡಿದ್ದೀನಿ, 2 ಬೆಟಾಟೋ ಕುದಿಸಿಟ್ಟಿದ್ದೀನಿ, ಜಿಂಜರ್ ಅಂಡ್ ಗಾರ್ಲಿಕ್ ಪೇಸ್ಟ್ ಮಾಡಿಟ್ಟಿದ್ದೀನಿ, ಮತ್ತೆ ಇದು ಹಸಿ ಮೆಣಸಿನಕಾಯಿ, ಜೀರಿಗೆ, ಉಪ್ಪು, ಮತ್ತೆ ಇದು ಅರಿಶಿನ ಪುಡಿ ತಗೊಂಡಿದ್ದೀನಿ, ಮತ್ತೆ 1 ಕಪ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟು ತಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೇನೆ, ಬನ್ನಿ. ಇದು ಬೆಟಾಟೋ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಈ ತರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾನು ಈ ತರ ಚೆನ್ನಾಗಿ ಬ್ರೆಡ್ ನೀರಲ್ಲಿ ಸೋಕ್ ಮಾಡ್ಕೋಬೇಕು. ನೋಡಿ, ಈ ತರ ಚೆನ್ನಾಗಿ ಹಿಂಡಿ ಇಟ್ಕೋಬೇಕು ಬ್ರೆಡ್. ಈ ತರ ಕಟ್ ಮಾಡಿ ಇದಕ್ಕೆ ಇವಾಗ ನಾನು ಇದು ಕಾರ್ನ್ಫ್ಲವರ್ ಹಿಟ್ಟು ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಇವಾಗ ಆವಾಗಲೇ ತೋರಿಸಿದಂತ ಎಲ್ಲ ಸಾಮಗ್ರಿ ಹಾಕ್ತಾ ಇದ್ದೀನಿ. ಮತ್ತೆ ಇದಕ್ಕೆ ನಾನು ಕರಿಮೆಣಸು ಪೌಡ್ರ್ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಇದಕ್ಕೆ ಕೊತ್ತಂಬರಿ ಹಾಕೊಳ್ಳೋಣ, ಕಟ್ ಮಾಡಿದಂತ. ನೋಡಿ, ಈ ತರ ಚೆನ್ನಾಗಿ ನಾದಿದ್ದೀನಿ ನಾನು. ಈ ತರ ಚೆನ್ನಾಗಿ ಸ್ಲೋಲಿ ತಟ್ಕೋಬೇಕು. ಈ ತರ ಚೆನ್ನಾಗಿ ಟ್ಯಾಪ್ ಮಾಡ್ಕೋಬೇಕು. ಟ್ಯಾಪ್ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ಈ ತರ ಚೆನ್ನಾಗಿ ಕಟ್ ಮಾಡಿ ಪೀಸಸ್ ಮಾಡಿದ್ದೀನಿ. ಇವಾಗ ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಬನ್ನಿ. ಇವಾಗ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. 1 ದೊಡ್ಡ ಕಪ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಇದು ಎಣ್ಣೆ ಕಾಯ್ಲಿಕ್ಕೆ ಇಡೋಣ. ಇವಾಗ ಎಣ್ಣೆ ಕಾದಿದೆ, ಇದು ಒಂದೊಂದಾಗಿ ಹಾಕ್ತಾ ಹೋಗೋಣ. ಲೋ ಫ್ಲೇಮಲ್ಲಿ ಇಟ್ಟು ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಇದು ನಾವು ಮತ್ತೊಮ್ಮೆ ಬಳಸಿ ಹಾಕೋಣ. ನೋಡಿ, ಈ ತರ ಇನ್ನು ಫ್ರೈ ಆಗ್ಬೇಕಾಗ್ತದೆ ಫ್ರೆಂಡ್ಸ್. ಇದು ಗೋಲ್ಡನ್ ಕಲರ್ ಬರುವವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ತರ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋ ಮಟ್ಟನು ಮಾಡ್ಕೋಬೇಕಾಗ್ತದೆ. ಸಾಯಂಕಾಲ ಸ್ನ್ಯಾಕ್ಸಿಗೆ ಬಹಳ ಮಕ್ಕಳು ಪ್ರೀತಿಯಿಂದ ತಿಂತಾರೆ ಫ್ರೆಂಡ್ಸ್. ಇವಾಗ ನಾನು ಒಂದು ಪ್ಲೇಟಿಗೆ ಇದೆಲ್ಲವನ್ನು ತೆಗಿತಾ ಇದ್ದೀನಿ. ಕ್ರಿಸ್ಪಿ ಬೆಟಾಟೋ ಟ್ರಯಾಂಗಲ್ ರೆಡಿ ಆಗಿದೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಮಾಡಿ ತಿಂದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ, ಟೇಸ್ಟ್ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಈ ಥರ ನಾನು ಮಾಡಿದ್ದೇನೆ.
ಎಷ್ಟು ರುಚಿಕರವಾದಂಥ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ರುಚಿಕರವಾದಂಥ ಬಟಾಟೊ ಟ್ರಯಾಂಗಲ್ಸ್ ರೆಡಿ. ಮತ್ತು ಸೇಜ್ವಾನ್ ಚಟ್ನಿ ಜೋಡಿ ನಾನು ಸರ್ವ್ ಮಾಡ್ತಾ ಇದ್ದೇನೆ. ಇದು ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.